ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ತಾವು 3 ಅವಸ್ಥೆಗಳನ್ನ ನೋಡಿದ್ದೀರಿ. ಆ 3 ಅವಸ್ಥೆಗಳನ್ನ ತಾವು ಘಟದೃಶ್ಯದಂತೆ ತಮಗದೆಲ್ಲವೂ ಕಂಡದ. ತಾವೀಗ ಈ 3 ಕಂಡು 3ಕ್ಕೂ ಸಾಕ್ಷಿಯಾಗಿ ನಿಂತಿದ್ದೀರಿ. ಜಾಗ್ರದಲ್ಲಿ ಕಂಡಿದೆ ಅನ್ನುವುದನ್ನ, ಜಾಗ್ರದಲ್ಲಿ ತಮಗ ಕಂಡಿತು, ಸ್ವಪ್ನದಲ್ಲೇ ಕಂಡಂಗಾತು, ಸುಸುಪ್ತಿಯಲ್ಲಿ ಕಂಡಿಲ್ಲ. ಈ 3 ಕೂಡ ತಾವು ಅರಿತಿರಿ. ಅಲ್ಲೇ ಕಂಡಿತ್ತು, ಮಧ್ಯದಲ್ಲಿ ಕಂಡಂಗಾಗಿತ್ತು, ಕೊನೆಯಲ್ಲಿ ಕಂಡಿಲ್ಲ. ಈಗ ತಾವು ಒಂದು ಬಹಳ ಎತ್ತರದ ಪ್ರದೇಶದಲ್ಲಿ, ಅಜ್ಞಾನದ ಉತ್ತುಂಗದಲ್ಲಿ, ಬಹಳ ಸೂಕ್ಷ್ಮವಾದ ಜಾಗವನ್ನ ತಾವು ತಲುಪಿರಿ. ಯಾಕಂದ್ರ ಇಡೀ 3 ಅವಸ್ಥೆಗಳಲ್ಲಿ ಬಿದ್ದು ಅಜ್ಞಾನಿ ಜೀವ ಒಳ್ಳಾಡ್ತಾನ, ಅವುಗಳಲ್ಲಿಯೇ ತಿರುಗುತ್ತಾನ. ಅವು ಕೊಡುವ ಪರಿಣಾಮವನ್ನ ಉಂಡು ಬದುಕಕಚ್ಚಾನ. ಅವುಗಳಲ್ಲಿ ಎಷ್ಟು ಸುಖ ದುಃಖಗಳಿಂದ ತೊಳಲಿ 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 ಬಳಲ್ತಾನ. ಆದರೆ ಗುರುವಿನ ಕೃಪಾ ತಮ್ಮನ್ನ ಎಲ್ಲಿಗೆ ಕರಕಂಡು ಬಂದು ನಿಂತದ ಅಂದ್ರ, ಈಗ 3 ಅವಸ್ಥೆಗಳು ತಮ್ಮ ಮುಂದ ದೃಶ್ಯ ಮಾತ್ರದಲ್ಲಿ ಕಾಣ್ತವ. ತಾವು ಅದಕ್ಕೆ ಸಾಕ್ಷಿಯಾಗಿ ನಿಂತಿದ್ದೀರಿ. ಏನು ತಮ್ಮ ಎತ್ತರ, ತಮ್ಮ ನಿಲುವು. ಇಂಥ ಎತ್ತರದ ಜಾಗದಲ್ಲಿ ಇಂಥ ಜ್ಞಾನ ಪರ್ವತದ ತುತ್ತ ತುದಿಯನ್ನ ತಾವು ತಲುಪಿರಿ. ಈಗ ಇಷ್ಟು ಸೂಕ್ಷ್ಮವಾದ, ಇಷ್ಟು ಒಂದು ಜ್ಞಾನದ ತುದಿಯ ಮೇಲೆ ನಿಂತು ಈಗ ತಾವು ತಮಗ 3 ಅವಸ್ಥೆಗಳ ಯಾವ ಹಂಗೂ ಇಲ್ಲ, ಎಲ್ಲವನ್ನ ಎದುರಿಟ್ಟು ನೋಡಿರಿ. ಎಲ್ಲೂ ಕೂಡ ತಾವು ಸಿಕ್ಕ ಬಿದ್ದಿಲ್ಲ. ಈಗ ತಮಗ ಆ 3 ಅವಸ್ಥೆಗಳಿಗೆ ಹೊರತಾದ ಅನುಭವ ಒಂದು ಘಟಿಸಲಿಕ್ಕೆ ಪ್ರಾರಂಭಿಸಿದ. ಈಗ ಶಿಷ್ಯ ಪ್ರಶ್ನೆ ಮಾಡಿದ್ದ, ಹಿಂಗ 3 ಅವಸ್ಥೆಗಳನ್ನ ನನಗ ತೋರಿಸಿದ್ರಿ, 3 ಅವಸ್ಥೆಗಳು ಕಂಡುವು,
ಮತ್ತೆ ಹೆಂಗ ನಾನು ಇವುಗಳಿಂದ ಪ್ರತ್ಯೇಕ ಹೆಂಗ ನೀವು ಜಾಗರದಾಗ ಪ್ರತ್ಯೇಕ ಅಂತ ಅಂದಾಗ ನನಗೆ ತಿಳಿದಿತ್ತು, ಸ್ವಪ್ನದಾಗನು ತಿಳಿಯುವ ಪ್ರಯತ್ನ ಮಾಡಿದೆ. ಆದ್ರ ಹಿಂಗ ನಿದ್ರಾವಸ್ಥೆಯಲ್ಲಿಯೂ ಕೂಡ ವ್ಯತ್ಯಾಸ ಹೆಂಗದು? ನಿದ್ರಾವಸ್ಥೆಯಲ್ಲಿ ಎರಡು ಅನುಭವ. ಒಂದು, ನನಗ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ನಾನು ಆನಂದವಾಗಿ ನಿದ್ರಿಸಿದೆ. ಗೊತ್ತಿಲ್ಲ ಅನ್ನೋದಕ್ಕೆ ಕಾರಣ ಅಜ್ಞಾನ ಅನ್ನುವುದನ್ನ ಕಂಡಿವಿ. ಆದ್ರೆ ಹಿಂಗ ಆನಂದವಾಗಿ ನಿದ್ರಿಸಿದೆ ಅಂತನಲ್ಲ, ಅದು ಕಂಡಂತಾನೋ ಕಾಣಲಾರದ ಅಂತಾನೋ? ಇದು ಪ್ರಶ್ನೆ. ಹೇಗ ನೋಡಿ, ಪ್ರಶ್ನೆ ಎಷ್ಟು ಸೂಕ್ಷ್ಮತೆ. ಎಂಥ ಪ್ರಶ್ನೆಯನ್ನ ಗುರುವನ್ನ ಕೇಳ್ತಾನ, ಗುರು ಉತ್ತರವನ್ನ ಹೇಳ್ತಾನ. ಗುರು ಅಂತಾನ, ನೋಡು ಶಿಷ್ಯನೇ, ಹೆಂಗ ಜಾಗೃತ ಅವಸ್ಥಾ, ಜಾಗೃತ ಅವಸ್ಥೆಯಲ್ಲಿ ಈ ಜಗತ್ತು ಹಿಂಗ ಅದು ಇದೆ ಅನ್ನುವ ಅಂದ್ರ ಕಂಡಿತ್ತು, ಅಂದ್ರ ಅದರ ಇರುವಿಕೆ ಇತ್ತು. ಹೇಗ ನೋಡಿ, ನನಗ ಕಂಡಿತು ಅಂತ ನಾನು ಜಾಗೃತ ಅವಸ್ಥೆಯಲ್ಲಿ ಹೇಳ್ತೇನೆ. ಏನು ಕಂಡಿತು? ಪಂಚಮಹಾಭೂತಗಳ ಇರುವಿಕೆಯನ್ನ ನಾನು ಇಲ್ಲೇ ಅರಿತೆ. ಇಲ್ಲೇ ನನಗ ಖಂಡಿತು. ಅದಕ್ಕಾಗಿ ಜಾಗೃತ ಅವಸ್ಥೆಯ ಅನುಭವ ಉಳಿದೆಲ್ಲ ಎರಡು ಅವಸ್ಥೆಗಳ ಅನುಭವಕ್ಕಿಂತ ಬಲು ಗಟ್ಟ್ಯದ. ಯಾಕಂದ್ರ ನನಗ ಖಂಡಿತು. ಖಂಡಿತು ಅಂದ್ರ ಅದರ ಇರುವಿಕೆ ಇತ್ತು. ಹಾಗ ನೋಡಿದ ಪಂಚಮಹಾಭೂತಗಳಿಂದ ಕೂಡಿದ ವಿರಾಟ ವಿಶ್ವ ಹೆಂಗ ಜಾಗ್ರದಲ್ಲಿ ಖಂಡಿತು. ಇಂಥ ವಿಶ್ವ ಹೇಗಿತ್ತು ಅಂದ್ರ ಅದು ಜಡ ಇತ್ತು, ಅಜ್ಞಾನದಿಂದ ತುಂಬಿತ್ತು. ಹಾಂಗ ಅದಕ್ಕೆ ಮಧ್ಯದಲ್ಲಿ ಹಿಂಗ ಬೆಳಕ ಕೊಡುವ ದೇವತೆಗಳು ಕೂಡ ಅವು ಇದ್ದುವು. ಅವುಗಳಿಗೂ ಕೂಡ ತಮ್ಮ ಸ್ವಯಂ ಅಥವಾ ತಮ್ಮ ಹಿಂದಿರುವ ಚೇತನವನ್ನ ಅರಿಯಲು ಅಸಮರ್ಥ ಆಗಿದ್ದುವು. ಅದಕ್ಕೆ ಅವೂ ಜಡ ಅಂತನಿಸಿಕೊಂಡು. ಹಾಗ ನಿನ್ನ ದೇಹ ಅದು ಕೂಡ ಜಡ ಇತ್ತು. ಯಾಕಂದ್ರ ನಿನ್ನ ಅನುಪಸ್ಥಿತಿ ಆತು ಅಂದ್ರ ಆ ದೇಹಕ್ಕ ಏನು ತಿಳಿಯೋದೇ ಇಲ್ಲ. ಅದಕ್ಕ ತಾನಾರಂತ ಗೊತ್ತಿಲ್ಲ, ಇನ್ನೊಂದ್ಯಾರಂತ ಗೊತ್ತಿಲ್ಲ. ಸದಾ ಅಜ್ಞಾನದಿಂದ ತುಂಬೆದ. ಅಂದ್ರ ಇಡೀ ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರಕ್ಕೆ ಸಿಗುವ ಪದಾರ್ಥಗಳೆಲ್ಲವೂ ಕೂಡ ಹೇಗ ತುಂಬ್ಯವಂದ್ರ ಅಜ್ಞಾನದಿಂದ ತುಂಬ್ಯ. ಹೆಂಗ ಅಜ್ಞಾನದಿಂದ ತುಂಬ್ಯಾವ, ಅಜ್ಞಾನದಿಂದ ತುಂಬಿ ಆದ್ರ ಇಷ್ಟೆಲ್ಲ ಕಾಣ್ತವಲ್ಲ, ಅಜ್ಞಾನದಿಂದ ತುಂಬ್ಯಾವ ಆದ್ರ ಕಂಡವ.
ಅಜ್ಞಾನದಿಂದ ತುಂಬ್ಯಾವ ಕಂಡವ. ಇದು ಬಹಳ ಮಹತ್ವದ್ದು. ಕಂಡವ ಅಂದ್ರ ಅಲ್ಲಿ ಇರುವಿಕೆ ಐತಿ. ಆ ಇರುವಿಕೆ ಎಷ್ಟತ್ತರ ಇರಲಿ, ಹೆಂಗರ ಇರಲಿ, ಆದ್ರ ನನಗ ಆ ಕಾಣುವಿಕೆ ಇರುವಿಕೆಯೊಂದಿಗೆ ಐತಿ. ಆ ಇರುವಿಕೆ ಹಿಂಗ ಸ್ವಪ್ನದ ಕಾಲದಲ್ಲಿ ಅದು ಹಿಂಗ ಅಡಗಿರಬಹುದು, ಇಲ್ಲದಂಗಾಗಿರಬಹುದು. ಆದ್ರ ಜಾಗೃತ ಅವಸ್ಥೆಯಲ್ಲಿ ಹಿಂಗ ನಾನು ನೋಡುವ ಸಂದರ್ಭದಲ್ಲಿ ಅದು ಕಂಡೈತೆ ಅಂದ್ರ ಇರುವಿಕೆ ಐತಿ. ಬಹಳ ಅದ್ಭುತ ಸೂತ್ರ ಇದು. ತಾವು ಸೂಕ್ಷ್ಮವಾಗಿ ನೋಡಬೇಕು. ಸ್ವಲ್ಪ ಆಯ ತಪ್ಪಿತು ಅಂದ್ರ ಅದು ನಮ್ಮನ್ನ ಯಾಮಾರಿಸ್ತದೆ. ಆ ಇರುವಿಕೆ ಇದೆಯಲ್ಲ, ಈಗ ತಾವೊಂದು ಸೂತ್ರವನ್ನ ನೋಡಿ, ಹಿಂಗ ಸ್ಥೂಲವಾದ ಹಿಂಗ ಪಂಚಮಹಾಭೂತಗಳಿಂದ ಕೂಡಿದ ವಿಶ್ವವನ್ನ ಅದು ಏನಾದರೂ ಕಂಡಿತ್ತು ಅಂದ್ರ ಅದು ಸ್ಥೂಲವಾದ ದೇಹದಿಂದ ಕಂಡದ. ಯಾಕಂದ್ರ ಸ್ಥೂಲವಾದ ರೂಪ ಸ್ಥೂಲವಾದ ಕಣ್ಣಿನಿಂದ ಕಾಣ ಸಿಗುತ್ತದಲ್ಲ ಹೊರತಾಗಿ ಅದು ಇನ್ನು ಬೇರೆ ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಯಾಕಂದ್ರ ಇಲ್ಲಿ ಸ್ಥೂಲ ರೂಪ ಐತಿ. ಹಿಂಗ ಇದು ಇರುವಿಕೆ ಐತಿ ಅಂದ್ರ ಈ ಇರುವಿಕೆ ನಿನಗೆ ಹೆಂಗ ಗೊತ್ತಾತು? ಯಾವುದರ ಇರುವಿಕೆಯ ಮ್ಯಾಗ ಇದು ತೋರಿತು? ಜಾಗೃತಾವಸ್ಥೆಯಲ್ಲಿ ಕಾಣಸಿಗುವಂತಹ ಇಂತಹ ಪಂಚಮಹಾಭೂತಗಳು ಮತ್ತು ದೇಹ, ಸ್ಥೂಲವಾದ ದೇಹ ಕಂಡದ ಅಂದ ಬಳಿಕ ಹೌದು ಕಂಡೈತಿ. ಕಂಡೈತಿ ಅಂದ್ರ ಅದರ ಇರುವಿಕೆ ಐತಿ. ಇಂಥ ಇರುವಿಕೆಯ ಅನುಭವ ನನಗಾಗ್ತದಲ್ಲ ಅಂದ್ರ ಇಂಥ ಇರುವಿಕೆಯನ್ನ ಗುರುತಿಸುವವ ನಾನು. ಜಾಗೃತ ಅವಸ್ಥೆಯನ್ನ ತಾವು ಪ್ರಜ್ಞೆಯಿಂದ ನೋಡಿರೋ ಇಲ್ಲೋ? ತಮಗ ಜಾಗೃತ ಅವಸ್ಥೆ ಅರಿತು ಮಾತಾಡ್ತಿರೋ ಅರಿಲಾರ್ದ ಮಾತಾಡ್ತಿರೋ? ಅದರ ಇರುವಿಕೆಯನ್ನ ತಾವು ಗುರ್ತಾ ಹಿಡಿತೀರಿ ಅಂದ್ರ ಯಾವುದರ ಮ್ಯಾಗ ಗುರ್ತಾ ಹಿಡಿತೀರಿ? ಅದು ನಿಮಗ ಅದರ ಇರುವಿಕೆ ಕಾಣ್ತದಂದ್ರ ನೀವು ಅದಕ್ಕ ಭಿನ್ನದಿರಿ. ಮತ್ತೆ ಇರುವಿಕೆ ಕಾಣ್ತದಂದ್ರ ನಿಮ್ಮ ಇರುವಿಕೆಯ ಕಾರಣದಿಂದಾಗಿ ಅದ ಕಾಣ್ತದ. ಹೆಂಗ ಸ್ಥೂಲ ದೇಹದ ಇರುವಿಕೆಯಿಂದ ಸ್ಥೂಲವಾದ ಪಂಚಮಹಾಭೂತ ಕಾಣ್ತದೋ ಹಂಗ ನಿಮ್ಮ ಜ್ಞಾನಪೂರ್ಣ ಇರುವಿಕೆಯಿಂದ ಈ ಜಗತ್ತು ನಿಮಗೆ ಕಾಣುತ್ತದೆ. ನಿಮ್ಮ ಇರುವಿಕೆಯ ಆಧಾರದ ಮ್ಯಾಗ ಈ ಅವಸ್ಥದಲ್ಲಿ ಕಾಣುವ ಪಂಚಮಹಾಭೂತಗಳು ನಿಂತವಲ್ಲ ಹೊರತಾಗಿ ಅವಕ್ಕ ಇರುವಿಕೆ ಆಗದಕ್ಕ ಒಂದು ಆಧಾರವಾದದ್ದ ನಿಮ್ಮ ಇರುವಿಕೆ. ಅದಕ್ಕ ಜಾಗೃತಾವಸ್ಥೆಯಲ್ಲಿ ನೀವು ಅರಿತಿರಲ್ಲ, ಈ ಜಾಗ್ರವನ್ನು ಕೂಡ ಘಟದೃಶ್ಯದಂತೆ ಅರಿತಿರಲ್ಲ. ಹೆಂಗ ಅರಿತಿರಿ ಅಂದ್ರ ಇರುವಿಕೆಯೊಂದಿಗೆ ಅರಿತಿರಿ. ಅದು ನಿಮ್ಮದೇ ಇರುವಿಕೆಯನ್ನ ಹೊತ್ತು ನಿಂತದ, ನಿಮ್ಮದೇ ಇರುವಿಕೆಯ ಆಧಾರದ ಮೇಲೆ ಅದ ನಿಂತದ. ನಿಮ್ಮ ಅನುಪಸ್ಥಿತಿ ಆಯ್ತಂದ್ರ ಅದಿಲ್ಲ. ಅಂದ್ರ ಅಲ್ಲಿ ಇರುವಿಕೆಗೆ ಆಧಾರವಾದ ಇರುವಿಕೆಯಲ್ಲಿ ತಾವು ಅದಿರಿ. ಆ ಇರುವಿಕೆ ಇದ್ದದಕ್ಕನ್ನ ಅರಿತೀರಿ. ಹಂಗ ಶಿಷ್ಯನೇ ನೀನು ಜಾಗೃತಾವಸ್ಥೆಯಲ್ಲಿ ಹಿಂಗ ಅದಿ ನೋಡು. ಹೆಂಗದಿ? ಅದು ಅಜ್ಞಾನದಿಂದ ಕಂಡೈತಿ. ಅದರ ಸ್ವರೂಪ ಅಜ್ಞಾನ ಐತಿ. ಆದ್ರ ನೀನು ಜ್ಞಾನದ ಇರುವಿಕೆಯಲ್ಲಿ ಅದಿ.
ಯಾಕಂದ್ರೆ ನೀನು ಜ್ಞಾನದ ಇರುವಿಕೆಯಲ್ಲಿ ಇದ್ದ ಕಾರಣಕ್ಕಾಗಿ ಇದ್ದದ್ದನ್ನ ಅರಿತಿದಿ. ಹೆಂಗ ಸ್ಥೂಲವಾದ ವಿಷಯಗಳನ್ನ ಅರಿಯಾಕ ಸ್ಥೂಲವಾದ ಸಾಧನವಾದ ದೇಹ ಬೇಕೋ ಹಂಗ ಆ ಇರುವಿಕೆ ನಿನಗ ಗೋಚರ ಆಗ್ತದ ಅಂದ್ರ ಆ ಅಜ್ಞಾನದ ಇರುವಿಕೆ ನಿನಗ ಗೋಚರ ಆಗ್ತದ ಅಂದ್ರ ಅಜ್ಞಾನದ ಇರುವಿಕೆಯನ್ನ ನೀ ತಿಳಿತಿ ಅಂದ್ರ ನೀನು ಜ್ಞಾನದ ಇರುವಿಕೆಯಲ್ಲಿ ಅದಿ. ನಿನಗೆ ತಿಳಿತದಂದ್ರ ನೀನು ಅದಿ, ಅದಕ್ಕೆ ತಿಳಿತದ. ನೀನು ಅಲ್ಲಿ ಇಲ್ಲ ಅಂದ್ರೆ ನಿನಗೆ ಹೆಂಗ ತಿಳಿತಿತ್ತು ಅಂದ್ರ ನೀನು ಜಾಗ್ರದ ಅವಸ್ಥೆಯಲ್ಲಿ ಅಲ್ಲಿರುವ ಇರುವಿಕೆಗೆ ಆಧಾರವಾದ ಇರುವಿಕೆ ನೀನಾಗಿರೋಣದರಿಂದ ಅಲ್ಲಿ ನಿನ್ನ ಹೆಸರು ಸದ್ರೂಪು ಅಂತ ಕರೀತಾರೆ. ಹಾಗ ಸ್ವಪ್ನಕ್ಕ ಬಂದೆ. ಏನು ಸ್ವಪ್ನದಲ್ಲಿ ಪಂಚತನ್ಮಾತ್ರಗಳು, ಅವುಗಳಿಗೂ ಕೂಡ ಪ್ರಜ್ಞೆ ಇಲ್ಲ, ತಾನಾರಂತ ಗೊತ್ತಿಲ್ಲ, ಅವು ಸೂಕ್ಷ್ಮ ರೂಪದಿಂದ ಅದ್ಯಾವ. ಹಂಗ ಅಲ್ಲಿರುವ ದೇಹ ಅದು ಸೂಕ್ಷ್ಮ ರೂಪದಿಂದ ಐತಿ, ಅದಕ್ಕೂ ತಾನಾರಂತ ಗೊತ್ತಿಲ್ಲ. ಆದ್ರ ತೋರುವ ಜಗತ್ತೆಲ್ಲ ತೈಜಸ ಜೀವನ ಬೆಳಕಿನಲ್ಲಿ ತೋರ್ತದ. ಇಲ್ಲಿ ತೋರ್ತದ, ಇಲ್ಲಿ ತೋರುವಿಕೆ ಐತಿ, ಇಲ್ಲಿ ಇರುವಿಕೆ ಇಲ್ಲ. ಇರುವಿಕೆ ಬಂದಾಗ ಸ್ಥೂಲ ಆಗ್ತದ, ತೋರುವಿಕೆ ಬಂದಾಗ ಸೂಕ್ಷ್ಮ ಆಗ್ತದ. ನಾನು ಜಾಗ್ರತ್ತು ಅದರ ಸ್ಥೂಲ ರೂಪವನ್ನ ಏಳವತ್ತಿನ್ಯಾಗ ಗುರು ಅದಕ್ಕೆ ಕಂಡೈತಿ ಅಂದಾಗ ಅದು ಇರ್ತೈತಿ. ಇರ್ತೈತಿ ಅಂದ್ರ ಅದು ಸ್ಥೂಲ ರೂಪದಿಂದ ಐತಿ. ಆ ಸ್ಥೂಲ ರೂಪದ ಜಗತ್ತೆಲ್ಲವೂ ಅಜ್ಞಾನದಿಂದ ತುಂಬೈತಿ. ಹಂಗ ಅಂಥ ಸ್ಥೂಲವಾದ ಜಗತ್ತನ್ನ ಅರಿಯುವವ ಸ್ಥೂಲಕ್ಕಿಂತ ಭಿನ್ನಾಗಿರ್ತಾನೆ. ಅರಿತನಂದ ಬಳಿಕ ಆತ ಜ್ಞಾನಪೂರ್ಣನಾಗಿ ಇರ್ತಾನೆ. ಅಲ್ಲಿ ಅರಿವಿಕೆ ಐತಿ. ಆ ಅರಿಯುವಿಕೆ ಹೆಂಗೈತಿ ಅಂದ್ರ ಆ ಇರುವಿಕೆಯಲ್ಲಿಯೇ ಅರಿಯುವಿಕೆ ಐತಿ. ಅದಕ್ಕಾತ ಸದ್ರೂಪ. ಈ ಇರುವಿಕೆಯ ಕಾರಣದಿಂದಾಗಿ ಅದೆಲ್ಲ ಐತಿ. ಈ ಇರುವಿಕೆ ಇಲ್ಲ ಅಂದ್ರ ಅದಿಲ್ಲ. ಹಂಗ ಶಿಷ್ಯನೇ ಸ್ವಪ್ನಾವಸ್ಥೆಯಲ್ಲಿ ಹೆಂಗದ ಅಂದ್ರ ನೋಡು, ಸೂಕ್ಷ್ಮಮತಿಯಿಂದ ನೋಡು, ಸ್ವಲ್ಪ ಆಯ ತಪ್ಪಿದ್ರೂ ಬೀಳ ಸಂಭವ ಜಾಸ್ತಿ ಐತಿ. ಇಲ್ಲಿ ನಿನಗ ತೋರ್ತದೆ. ಸುಮ್ಮನೆ ನಿನ್ನದೇ ಬೆಳಕಿನಲ್ಲಿ ತೋರ್ತದೆ. ಇಲ್ಲಿ ಇರುವಿಕೆ ಅಂತ ಅನ್ನಲಿಕ್ಕಾಗೋದಿಲ್ಲ, ಇಲ್ಲಿ ತೋರ್ತದೆ. ಸ್ವಪ್ನ ತೋರ್ತದೆ. ಹೆಂಗ ತೋರ್ತದೆ ಅಂದ್ರೆ ಬೆಳಕಿನಲ್ಲಿ, ಬೆಳಕಿನ ಚಿತ್ರದಂತೆಯೇ ಕಾಣ್ತದೆ. ಎಲ್ಲವೂ ಬೆಳಕಿನಲ್ಲಿ ಕಾಣ್ತದೆ. ನಿನಗೆ ಪಂಚತನ್ಮಾತ್ರೆಗಳು ಅಂದ್ರೆ ಸುಂದರವಾದ ಜಗತ್ತು ಇಲ್ಲೇ ಕಂಡ್ರೂ ಕೂಡ ಸ್ಥೂಲವಾಗಿ ಇಲ್ಲ. ಅದಕ್ಕೆ ಇದಕ್ಕೆ ಇರುವಿಕೆಯ ಅದನ್ನ ಹೇಳುವಿಕೆಯನ್ನ ಹಚ್ಚಲಿಕ್ಕೆ ಬರೋದಿಲ್ಲ. ಇಲ್ಲಿ ಬರೀ ತೋರ್ತದೆ. ಇಲ್ಲಿ ಜ್ಞಾನವೇ ಪ್ರಧಾನ ಅಂದ್ರ ಸ್ವಪ್ನದ ಜ್ಞಾನ ಅಂದ್ರ ಇಡೀ ಈ ಸ್ವಪ್ನಾವಸ್ಥೆಯಲ್ಲಿ ಇಲ್ಲಿ ಕಾಣುವ ಪಂಚತನ್ ಮಾತ್ರ, ಇಲ್ಲಿರುವ ಸೂಕ್ಷ್ಮ ದೇಹ ಅಂದ್ರ ಮನ ಬುದ್ಧಿಗಳು, ಹಿಂಗ ಇವೆಲ್ಲದರ ಹಿಂದಿರುವ ಈ ಸಂಸ್ಕಾರ ರೂಪ ಎಲ್ಲವೂ ಅಡಗಿ ಈ ಬೆಳಕಿನಲ್ಲಿ ತನಗೆ ಬೇಕಾದಂಗ ಇಲ್ಲಿ ಚಿತ್ರಿಸಿಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಅಂದ್ರ ಇದೆಲ್ಲವೂ ತೋರ್ತದ. ತೋರ್ತದಂದ್ರೂ ಕೂಡ ಇವಕ್ಕ ಸ್ವಯಂ ಜ್ಞಾನ ಇಲ್ಲ. ಇವು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ. ನಿನ್ನೆಯ ದಿನ ಹೆಂಗ ಮನಬುದ್ಧಿಗಳಿಂದ ಕೂಡಿದ ಸೂಕ್ಷ್ಮ ದೇಹ ನೋಡಕ್ ಪ್ರಕಾಶಮಾನ ಅಂತ ಕಂಡ್ರು ಕೂಡ ಹ್ಯಾಗ ಅದು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತೈತಿ ಅನ್ನುವ ವಿಜ್ಞಾನವನ್ನ ವಿವರವಾಗಿ ನಾವೆಲ್ಲ ನೋಡಿವೆಲ್ಲ. ಹಂಗ ಹಿಂಗ ಕಾರಣದಿಂದ
ಈ ಈ ಈ ಸಾಕ್ಷಿಯಿಂದ ನಾವು ನೋಡಿದಾಗ ಇದು ತೋರುವಿಕೆ ಐತಿ, ಅಂದ್ರೆ ಒಂದು ರೀತಿಯ ಪ್ರಕಾಶ ಐತಿ. ಇಂತಹ ಬೆಳಕನ್ನ ನೀನು ಅರಿತಿ ಅಂದ ಬಳಿಕ ನೀನು ಆ ಬೆಳಕನ್ನ ಅರಿಯುವ ಮಹಾ ಬೆಳಕ ಇರಬೇಕು. ಅಂದ್ರ ನೀನು ಪ್ರಕಾಶಮಾನವಾಗಿರಬೇಕು. ಅರಿತಿ ಅಂದ ಬಳಿಕ ನೀನು ಅವುಗಳ ಬೆಳಗುವಿಕೆಯನ್ನ ಕಂಡಿ ಅಂದ ಬಳಿಕ ಆಶ್ಚರ್ಯದ ನೀನು ಚಿದ್ರೂಪನೇ ಅದಿ. ಯಾಕಂದ್ರ ಇಲ್ಲಿ ತೋರುವಿಕೆಯನ್ನ ನೀನು ಅರಿತಿ ಅಂದ್ರ ಚಿದ್ರೂಪದಿ, ಅಲ್ಲಿ ಇರುವಿಕೆಯನ್ನ ಅರಿತಿ ಅಂದದಕ್ಕ ಸದ್ರೂಪದಿ. ಹೆಂಗ ಕಣ್ಣಿನೊಳಗ ಅಗ್ನಿ, ಕಣ್ಣಿಯೊಳಗ ಬೆಳಕೈತಿ, ಹಾಗ ಹೊರಗೂ ಬೆಳಕೈತಿ. ಕಣ್ಣಿನ ಒಳಗಿರುವ ಬೆಳಕಿನ ಕಾರಣದಿಂದ ಹಂಗ ಹೊರಗಿರುವ ರೂಪವನ್ನ ಹೆಂಗ ರೂಪದಾಗೂ ಅಗ್ನಿ ಐತಿ, ಕಣ್ಣಿನಾಗೂ ಅಗ್ನಿ ಐತಿ. ಆದ್ರ ರೂಪದ ರೂಪವನ್ನ ಹೇಗ ಕಣ್ಣಿನಿಂದ ಅರಿತನೋ ಹಂಗ ನೀನು ರೂಪದ ಅಂಶವನ್ನ ಅರಿಬೇಕಾಗಿತ್ತು ಅಂದ್ರ ನಿನ್ನಲ್ಲಿಯೂ ಕೂಡ ಅದ ಅಂಶದಾಗ ನೀ ಅರಿಯಾಕ ಬರ್ತೈತಿ. ಇಲ್ಲಕ್ರ ಸಾಧ್ಯವೇ ಇಲ್ಲ. ಅಂದ್ರ ಇಲ್ಲಿ ಇರುವಿಕೆಯನ್ನ ನೀನು ಹಿಂಗ ಆ ಅಜ್ಞಾನದ ಇರುವಿಕೆಯನ್ನ ನೀನು ಅಲ್ಲಿ ಜಾಗ್ರತ ಅವಸ್ಥೆಯಲ್ಲಿ ಕಂಡಿದಿ ಅಂದ್ರ ನೀನು ಜ್ಞಾನಪೂರ್ಣವಾದ ಇರುವಿಕೆಯೊಂದಿಗೆ ಅಲ್ಲಿ ಅದಿ, ಸದ್ರೂಪನಾಗಿ ಅದಿ. ಇಲ್ಲಿ ಇಂಥ ತೋರುವಿಕೆಯನ್ನ ಅರಿತಿ ಅಂದ್ರ ಬೆಳಕಿನ ಬೆಳಕಾಗಿ ಅದಿ. ಅದಕ್ಕೆ ಚಿದ್ರೂಪ ಅಂತ ಕರೀತಾರ. ಅದು ಆಂತರ್ಯದ ಬೆಳಕ, ಜೀವದ ಬೆಳಕಲ್ಲ, ಅದು ಆತ್ಮ ಚೈತನ್ಯದ ಬೆಳಕಿನೊಳಗೆ ಅದನ್ನ ಅರಿತಿದೆ. ಜೀವದ ಬೆಳಕು ಮರೆಯಾಗ್ತದ. ಅವಸ್ಥೆ ಬದಲಾತು ಅಂದ್ರ ಜೀವದ ಬೆಳಕು ಮರೆಯಾಗ್ತದ. ಅವಸ್ಥೆ ಬದಲಾತು ಅಂದ್ರ ಆ ಸ್ಥೂಲ ರೂಪದ ಇರುವಿಕೆ ಬದಲಾಗ್ತದ. ಆದ್ರ ನೀ ಬದಲಾಗಿಲ್ಲ. ಸ್ಥೂಲ ರೂಪದ ಇರುವಿಕೆ ಬಂದಾಗ ಅಂಥ ಇರುವಿಕೆಯ ಜ್ಞಾನ ತುಂಬಿದ ಇರುವಿಕೆಯೊಂದಿಗೆ ಅದಕ್ಕೆ ಆಧಾರವಾಗಿ ನಿಂತಿದಿ. ಹಿಂಗಿಲ್ಲ ಪ್ರಕಾಶಮಾನವಾಗಿ ಕಾಣ್ತದ ಅಂದ್ರ ನೀನು ಚಿದ್ರೂಪನಾಗಿ ನಿಂತಿದಿ. ಅಂದ್ರ ಆ ಬೆಳಕಿಗೆ ಅರಿಯುವ ಬೆಳಕಾಗಿ ನಿಂತಿದೆ. ಅಲ್ಲೇ ಇರುವಿಕೆಗೆ ಇರುವಿಕೆಯಾಗಿ ನಿಂತಿದೆ. ಅಲ್ಲೇ ಸದ್ರೂಪ ಅಂತ ಕರೀತಾರ, ಇಲ್ಲಿ ಚಿದ್ರೂಪ ಅಂತ ಕರೀತಾರ. ಹಿಂಗ ನೀನು ಅವುಗಳಿಗೆ ಭಿನ್ನವಾಗಿ ಅವುಗಳಿಗೆ ಆಧಾರವಾಗಿ ನಿಂತಿದೆ. ಇನ್ನು ಮೂರನೇದ್ದು ಸುಸುಪ್ತಾವಸ್ಥೆ. ಇಂಥ ಸುಸುಪ್ತಾವಸ್ಥದಲ್ಲಿ ಇದು ಕಾಣೋದೇ ಇಲ್ಲ. ಇಲ್ಲಿ ಎರಡು ಅವಸ್ಥೆಗಳಲ್ಲಿ ಕಂಡದ ಇಲ್ಲಿ ಕಾಣೋದೇ ಇಲ್ಲ. ಇಲ್ಲಿ ಕತ್ತಲದ, ಇಲ್ಲಿ ಅಜ್ಞಾನ ತುಂಬಿರುವ ಕಾರಣ ದೇಹ ಅದು. ನೀನು ಈ ದೇಹದಲ್ಲಿ ಜೀವನಾಗಿ ಹಿಂಗ ಈ ದೇಹ ಹಿಡಿದು ನೋಡಿದಾಗ ಇಲ್ಲೂ ಕೂಡ ಏನೂ ನಿನಗ ಕಾಣ್ತಾ ಇಲ್ಲ. ಇಲ್ಲೂ ನಿನಗ ಅಜ್ಞಾನವೇ ತುಂಬಿದು. ಶಿಷ್ಯನ ಪ್ರಶ್ನೆ ಏನು? ನಾನು ಆನಂದದಿಂದ ನಿದ್ರಿಸಿದೆ ಅನ್ನುವಾಗ ನಾನು ಹೆಂಗಿದ್ದೆ? ಅದಕ್ಕ ಗುರುವಂತನ ನೋಡು, ಅಲ್ಲಿ ಇರುವಿಕೆಗೆ ಸದ್ರೂಪನಾಗಿದ್ದಿ, ಇಲ್ಲಿ ತೋರುವಿಕೆಗೆ ಚಿದ್ರೂಪನಾಗಿದ್ದಿ. ನೋಡು ಎಷ್ಟು ತಾಳಮೇಳದೆ. ನೀನ ಇದ್ದಿ, ಮೂರು ಅವಸ್ಥೆಗಳನ್ನ ನೀನ ಇದ್ದಿ. ಆದ್ರೆ ಹೆಂಗಿದ್ದಿ ಅಂದ್ರ ವಿಚಾರ ಮಾಡು. ಅಲ್ಲಿ ಖಂಡಿತ ಜಗತ್, ಖಂಡಿತ್ತು ಅಂದ್ರ ಅಲ್ಲಿ ಇರುವಿಕೆ ಇತ್ತು. ಆ ಇರುವಿಕೆಗೆ ನೀನು ಸದ್ರೂಪನಾಗಿ, ಆ ಇರುವಿಕೆಯ ಅನುಭವವನ್ನ ನೀನು ಹ್ಯಾಂಗ ಅದನ್ನ ಅರಿತಿ ಅಂದ್ರ ಇದ್ದ ಅರಿತಿ. ಇಲ್ಲಿ ತೋರುವಿಕೆಯ ಅನುಭವವನ್ನ ಇಲ್ಲಿ ಬೆಳಕಾಗಿ ಅರಿತಿ. ಆದ್ರೆ ಇಲ್ಲಿ ಬಂದಿದೆ, ಇಲ್ಲೇ ಪಂಚಮಹಾಭೂತಗಳಿಲ್ಲ, ಇಲ್ಲಿ ಯಾವ ಬೆಳಕು ಇಲ್ಲ, ಕತ್ತಲು ತುಂಬೆದ. ಈ ಎಲ್ಲವೂ ಕೂಡ ನೀನು ನೋಡು
ಹೇಗದ ಅಂದ್ರ ಎರಡು ಅವಸ್ಥೆಗಳಲ್ಲಿ ಸುಖ ದುಃಖಗಳಿದ್ದವು. ಆ ಸುಖ ದುಃಖಗಳು ಇಲ್ಲಿಲ್ಲ. ಜಾಗ್ರತ ಅವಸ್ಥೆಯಲ್ಲಿಯೂ ನೀನು ಭೋಗ ಪಡವತ್ನ್ಯಾಗ ಸುಖ ದುಃಖಗಳಿಂದ ಕೂಡಿತ್ತು ಆ ಅವಸ್ಥೆ. ಸ್ವಪ್ನವೂ ಕೂಡ ಹಾಗ, ಅದು ಸುಖ ದುಃಖದಿಂದ ಕೂಡಿತ್ತು. ಜಾಗ್ರ ಸ್ವಪ್ನಗಳೆರಡು ದುಃಖದಿಂದ ಕೂಡಿದ್ದುವು, ಅವು ದ್ವಂದ್ವದಿಂದ ಕೂಡಿದ್ದುವು. ಆದ್ರ ಈ ಅವಸ್ಥೆ ಹೇಗದ ಅಂದ್ರ ಇಲ್ಲೇನೂ ಇಲ್ಲ. ನೀನು ಏನ್ ಹೇಳ್ತಂತಿ ಅದು ಯಾವುದೂ ಇಲ್ಲ. ಅಂದ್ರ ಸುಖ ದುಃಖ ಹೊರತಾದ ಪ್ರದೇಶ ಇದು. ಇಲ್ಲಿ ನಿನಗ ಇಲ್ಲ. ಅವು ಎರಡು ಇಡೀ ಅವಸ್ಥೆಗಳನ್ನ ಹೆಂಗ ವಿಶ್ಲೇಷಣೆ ಮಾಡಬಹುದು ಅಂದ್ರ, ಜಾಗ್ರ ಮತ್ತು ಸ್ವಪ್ನಗಳನ್ನ ಇಷ್ಟ ಅದು ಸುಖ ದುಃಖ ರೂಪದಿಂದ ಕೂಡೈತಿ. ನನಗೊಂದಿಷ್ಟು ಸುಖ ಅನಿಸಬಹುದು, ನನಗೊಂದಿಷ್ಟು ದುಃಖ ಅನಿಸಬಹುದು. ಆದ್ರ ಈ ಅವಸ್ಥದಲ್ಲಿ ನಿನಗ ಸುಖ ದುಃಖಗಳಿಲ್ಲ. ಸುಖ ದುಃಖಗಳ ಇಲ್ಲದಿರುವಿಕೆಯೇ ಇಲ್ಲೇ ಐತಿ. ಇಂಥ ಸುಖ ದುಃಖಗಳ ಇಲ್ಲದಿರುವಿಕೆಯನ್ನ ನೀನು ಗಮನಿಸಬೇಕಾಗಿತ್ತು ಅಂದ್ರೆ ನೀನು ಹೆಂಗಿರ್ಬೇಕು ಅಂದ್ರ ಕಾಣದಿರುವಿಕೆಯನ್ನ ಕಾಣಬೇಕು, ಸುಖ ದುಃಖ ಇಲ್ಲದಿರುವಿಕೆಯನ್ನು ಕಾಣಬೇಕು. ಏನೂ ಇಲ್ಲದಿರುವಿಕೆಯನ್ನ ಕಾಣಬೇಕಾದಾಗ ನೀನು ಹೇಗದಿ ಅಂದ್ರ ಆನಂದ ಸ್ವರೂಪನಾಗಿದಿ. ಯಾಕಂದ್ರ ಆನಂದ ಅನ್ನುವಂಥದ್ದು ಸುಖ ದುಃಖಕ್ಕೆ ಹೊರತಾದದ್ದು. ಹಂಗ ಯಾವುದು ಕಾಣ್ತಾ ಇಲ್ಲ ಅಂದ್ರ ಸುಸುಪ್ತಾವಸ್ಥೆಯಲ್ಲಿ ನನಗ ಕಾಣ್ತಾ ಇಲ್ಲುವ ಅಜ್ಞಾನವನ್ನು ಅರಿತಿದೆ. ಜಾಗ್ರತಾವಸ್ಥೆಯಲ್ಲಿ ನನಗ ಕಾಂಡೈತಿ ಅನ್ನುವ ಆ ಅಜ್ಞಾನವನ್ನು ಅರಿತಿದೆ. ಅಜ್ಞಾನದ ಎರಡು ಭಿನ್ನ ಸ್ವರೂಪಗಳನ್ನ ನೀನು ಅರಿತಿರೋಣದರಿಂದ ನೀನು ಆನಂದ ಸ್ವರೂಪದಿ. ಅಂಥ ಆನಂದ ಸ್ವರೂಪದ ಈ ಅನುಭವ ನಿನ್ನದೇ ಬೆಳಕಿನಲ್ಲಿ ನಡೆದದ. ಇಲ್ಲಿ ಇಂದ್ರಿಯಗಳಿಲ್ಲ, ಇಲ್ಲಿ ಯಾವ ಜಗತ್ತು ಇಲ್ಲ. ಎರಡು ಅವಸ್ಥೆಗಳಲ್ಲಿ ನೀನು ಆ ಬೆಳಕನ್ನ ಅರುತದ್ದು ಇಂದ್ರಿಯಗಳ ಮುಖಾಂತರ. ಅಲ್ಲಿ ನಿನಗ ಇಂದ್ರಿಯಗಳದ್ಯಾವ, ನಿನಗ ಮನಬುದ್ಧಿಗಳದ್ಯಾವ. ಇಲ್ಲಿ ಅಂತರಿಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಜಗತ್ತಿಲ್ಲ, ಯಾವ ಬೆಳಕು ಇಲ್ಲ. ಇಲ್ಲೆಲ್ಲವೂ ಕತ್ತಲಿನಿಂದ ತುಂಬಿದ. ಅಂಥ ಕತ್ತಲಿನಿಂದ ತುಂಬೈತಿ ಅಂದ್ರೆ ನನಗ ಗೊತ್ತಿಲ್ಲ ಅನ್ನುವ ಅನುಭವ ನೀನು ದೇಹ ಹಿಡಿದ ನೋಡಿದಾಗ ನಿನಗ ಗೊತ್ತಿಲ್ಲ ಅನ್ನುವ ಅನುಭವ ಐತಿ. ಅದ ನಾನು ಆನಂದವಾಗಿ ನಿದ್ರಿಸಿದೆ ಅನ್ನುವ ಅನುಭವ ನೀ ಅದಕ್ಕೆ ಸಾಕ್ಷಿಯಾಗಿ ನಿಂತಾಗೈತಿ. ಅದಕ್ಕೆ ನೀನಿಲ್ಲಿ ಆನಂದ ರೂಪದಿ. ಅದಕ್ಕ ಈ ದೇಹಕ್ಕಿಂತ ಕಾರಣ ದೇಹ ಈ ಸುಸುಪ್ತಾವಸ್ಥೆಗಿಂತ ನೀನು ಭಿನ್ನದಿ. ಅದಕ್ಕೆ ಇದನ್ನ ಅರಿಯಕ್ಕೆ ಸಾಧ್ಯ ಆಗೈತಿ. ನೀನು ಹೊರಗೆ ಬಂದು ಆನಂದದಿಂದ ನಿದ್ರಿಸಿದೆ ಅಂತ ಅನ್ನುವಾಗ ನೀನು ಆನಂದ ರೂಪದಿ. ಸ್ವಪ್ನದಲ್ಲಿ ಆ ಬೆಳಕಿನಲ್ಲಿ ಚಿತ್ರವನ್ನ ಕಂಡೆ ಅಂದಾಗ ಚಿದ್ರೂಪದಿ. ಅವಾಗ ಸ್ಥೂಲ ರೂಪವಾದ ಜಗತ್ತನ್ನ ನೀನು ಅರಿಯುವ ಸಂದರ್ಭದಲ್ಲಿ ನೀನು ಸದ್ರೂಪದಿ, ನೀನು ಚಿದ್ರೂಪದಿ, ನೀ ಆನಂದ ರೂಪದಿ. ಅವಸ್ಥೆಗಳು ಮೂರು, ನೀನು ಮಾತ್ರ ಒಬ್ಬ. ಅವಸ್ಥೆಗಳು ಹಿಂಗ ತೋರಿ ತೋರಿ ಅಡಗತವ. ಆದ್ರ ನಿನ್ನ ಇರುವಿಕೆ, ನಿನ್ನ ತೋರುವಿಕೆ, ನಿನ್ನ ಆನಂದಿಸುವಿಕೆ ಯಾವುದು ಕೂಡ ಇದು ತೋರಿ ಅಡಗದಲ್ಲ, ಕಾಯಂ ಇರೋದು. ಯಾವುದು ಈ ಮೂರು ಅವಸ್ಥೆಗೆ ಭಿನ್ನದ, ಯಾವುದು ಈ ಮೂರು ದೇಹಕ್ಕೆ ಭಿನ್ನದ, ಯಾವುದು ಎಲ್ಲದಕ್ಕೂ ಕೂಡ ಭಿನ್ನವಾಗಿ ನಿಂತು ಸಾಕ್ಷಿಯಿಂದ ಯಾವುದು ಅರಿತದಲ್ಲ, ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದ ರೂಪದ. ನಿದ್ಯಾಗ ಬಂದಾಗ ನಿದ್ದಿಗೂ ಅತೀತ ಆಗಿ ಅಂದ್ರೆ ಸುಖ ದುಃಖಕ್ಕೂ ಅತೀತ ಆಗಿರೋದರಿಂದ ಅದು ಆನಂದ ರೂಪ. ಇಂಥ ಸ್ವಪ್ನ ಲೋಕದಲ್ಲಿ ಬೆಳಕಿಗೂ ಅತೀತ ಆಗಿರೋದರಿಂದ ಅದು ಚಿದ್ರೂಪ. ಇಂಥ ಜಾಗೃತ ಅವಸ್ಥೆಯಲ್ಲಿ ಈ ಸ್ಥೂಲವಾದದ್ದಕ್ಕೂ ಕೂಡ ಆತ ಹರಿತಾ ಇರೋದರಿಂದ ಆತ ಸದ್ರೂಪ. ಹೆಂಗ ಶಿಷ್ಯನೇ ನೀನು ಸದ್ರೂಪ, ಚಿದ್ರೂಪ, ಆನಂದ ರೂಪ. ಈ ಅವಸ್ಥೆಗಳು ಜಾಗೃತ ಅವಸ್ಥೆ
ಅದು ಅಸದ್ರೂಪ. ಅಲ್ಲಿ ಅದು ಅಸತ್ತದ. ಜಾಗ್ರದ ಅವಸ್ಥ ಅಸತ್ತದ. ಒಂದು ಕ್ಷಣ ಇರುತ್ತದ, ಒಂದು ಕಾಲದವರೆಗೆದ್ದು ಹೋಗ್ತದ. ಅದಕ್ಕ ಇರುವಿಕೆ ಕಂಡಂಗ ಕಾಣತದ, ಆದ್ರ ಅಸತ್ತದ. ಇದು ಈ ಸ್ವಪ್ನ ಜಗತ್ತು ತೋರಿದಂಗ ಕಾಣತದ, ಇದು ಹೋಗ್ತದ. ಚಿತ್ ಅಲ್ಲಿ ನೀನು ಚಿತ್ರೂಪ. ನೀನು ಈ ಅವಸ್ಥೆಗಳು ಬಂದ್ ಹೆಂಗ್ ಹೋಗ್ತಾವ ಹಂಗ ಬಂದು ಹೋದವನಲ್ಲ ನೀನು ಖಾಯಂ ಇರೋ. ಹಿಂಗ ಮೂರು ಅವಸ್ಥೆಗಳಿಗೂ ನೀವು ಭಿನ್ನರಾಗಿ ನಿಂತೀರಿ, ಮೂರು ಅವಸ್ಥೆಗಳನ್ನ ಅರಿತೀರಿ, ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದೀರಿ ಅನ್ನುವ ಇಷ್ಟು ಮಹತ್ವಪೂರ್ಣವಾದ ವಿಜ್ಞಾನವನ್ನು ತಾವೆಲ್ಲ ನೋಡಿದಿರಿ. ಅದಕ್ಕೆ ಶಿಷ್ಯ ಪ್ರಶ್ನೆ ಮಾಡ್ತಾನ. ಎಂಥ ಸುಂದರವಾದ ಪ್ರಶ್ನೆ ಮಾಡ್ತಾನ. ಏನಂತಾನ ಅಂದ್ರ, ಸರಿ ನಾನು ಈ ದೇಹಕ್ಕೆ ಭಿನ್ನವಾಗಿದ್ದೀನಿ ಅಂತ ಅರಿತೆ, ಗೊತ್ತಾತು. ಆದ್ರೆ ನಾನು ಸ್ವಪ್ನದ ಮತ್ತು ಆ ಸುಸುಪ್ತಾವಸ್ಥೆಯ ಅನುಭವಗಳನ್ನ ಜಾಗ್ರದ ಅವಸ್ಥೆಯಲ್ಲಿಯೇ ಬಂದು ಹೇಳ್ತೀನಿ. ಅಂದ್ರೆ ನನಗ ಗೊತ್ತಾಗದೆಲ್ಲಿ ಅಂದ್ರೆ ಜಾಗ್ರದ ಅವಸ್ಥೆಯಲ್ಲಿ. ಅಂದ್ರ ಅನುಕೂಲ ಎಲ್ಲಿ ಹೆಂಗ ಆತೈತಿ ನನಗಂದ್ರೆ, ನಾನು ಈ ಮೂರು ಅವಸ್ಥೆಗಳ ಅನುಭವವನ್ನ ಜಾಗ್ರದ ಅವಸ್ಥೆಯಲ್ಲಿಯೇ ಮಾತ್ರ ಹೇಳ್ತೀನಿ. ಆದ್ರೆ ಸ್ವಪ್ನದಾಗಿದ್ದು ಸ್ವಪ್ನಕ್ಕ ನಾ ಭಿನ್ನದೀನಿ ಅಂತಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಿದ್ದೆಯಲ್ಲಿ ನಾನು ನಿದ್ದಿಗೂ ಭಿನ್ನದೀನಿ ಅಂತಲ್ಲಿ ಹೇಳಕ್ ಆಗಲ್ಲ. ಹಿಂಗ್ ಯಾಕೆ ಆಗಲ್ಲ? ಹಿಂಗ್ ಜಾಗ್ರದಾಗ ಬಂದ ನಾ ಯಾಕೆ ಹೇಳ್ತೀನಿ ಹಿಂಗ? ಈ ಮೂರು ಅನುಭವಗಳನ್ನ ಹಂಚಿಕೊಳ್ಳುವಿಕೆ ನನಗ ಈ ಅವಸ್ಥೆಯಲ್ಲಿ ಐತಿ. ಜಾಗ್ರದಲ್ಲಿಯೂ ಜಾಗ್ರಕ್ಕ ನಾ ಹೆಂಗದೀನಿ ಭಿನ್ನ ಅಂತ ಹೇಳುವಿಕೆಯೂ ಇಲ್ಲೇ ಐತಿ. ಸ್ವಪ್ನದಲ್ಲಿ ಸ್ವಪ್ನಕ್ಕೆ ಹೆಂಗ ಭಿನ್ನದೀನಿ ಅಂತ ಹೇಳುವಿಕೆಯೂ ಜಾಗ್ರದಲ್ಲಿ ಐತಿ. ಹಂಗ ಸುಸುಪ್ತಾವಸ್ಥೆಯ ಭಿನ್ನತೆ ಅಂದ್ರ ಅವಕ್ಕೂ ಕೂಡ ನಾ ಹೆಂಗ್ ಭಿನ್ನದೀನಿ ಅಂತ ಅದರ ಜ್ಞಾನವನ್ನ ಹೇಳುವಿಕೆಯ ವ್ಯವಹಾರ ಕೂಡ ಜಾಗ್ರದಲ್ಲಿ ಐತಿ. ಅಲ್ಯಾಕಿಲ್ಲ ಮತ್ತೆ ಇಲ್ಯಾಕೈತೆ ಸ್ವಲ್ಪ ನನಗ ತಿಳಿಸ್ರಿ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನ. ಗುರು ಉತ್ತರವನ್ನ ಹೇಳ್ತಾನ. ನಾಳೆ ತಮಗೆಲ್ಲ ನಮಸ್ಕಾರ.